ವೆಲ್ತ್ ಆಫ್ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ನಾನು ಒಂದು ಒಳ್ಳೆ ಡ್ರಿಂಕ್ನ ತೊಗೊಂಡು ಬಂದಿದ್ದೀನಿ. ಸ್ಟ್ರಾಬೆರಿ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಇದು. ಸೊ ಸ್ಟ್ರಾಬೆರಿ ಇವಾಗ ಸೀಸನಲ್ ವಿಂಟರ್ ಫ್ರೂಟ್ ಅದಲ್ವಾ, ಅದರಿಂದ ಇವಾಗ ದಂಡಿಯಾಗಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ಸೊ ಅದರಿಂದ ನಾನು ಮನೇಲಿ ತಂದಿದ್ನಲ್ವ, ನಿಮಗೆ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಡ್ರಿಂಕು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ನೀವು ಒಂದು ಸರಿ ಮಾಡ್ಕೊಂಡು ನೋಡಿ. ತೊಳ್ಕೊತಾ ಇದ್ದೀನಿ ಇಲ್ಲಿ ಸ್ಟ್ರಾಬೆರೀಸ್ನ ಚೆನ್ನಾಗಿ. ಒಂದು 2-3 ಸತಿ ತೊಳ್ಕೊಬೇಕಾಗತ್ತೆ. ಲೈಟಾಗಿ ಉಪ್ಪು ಹಾಕ್ಕೊಂಡು ತೊಳ್ಕೊಂಡ್ರೆ ಇನ್ನೂ ಒಳ್ಳೆಯದು, ಬೆಚ್ಚಗಿರೋ ನೀರಲ್ಲಿ. ಸೊ ತೊಳ್ಕೊಂಡು ಈ ಥರ ಬೇರೆ ಮಾಡಿಕೊಂಡು ಇವಾಗ ಅಲ್ಲ ಸಿಪ್ಪೆ ಎಲ್ಲ ತೊಗೋಬೇಕಾಗತ್ತೆ, ತೊಟ್ಟೆಲ್ಲ ನೋಡಿ ಈ ರೀತಿ ಎಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮಿಕ್ಸಿ ಹೆಂಗೋ ಬ್ಲೆಂಡರ್ ಜಾರ್ಗೆ ಹಾಕ್ತೀವಿ ಇದು, ಅದರಿಂದ ಹಾಗೆ ಹಾಕಿದ್ರೂ ಪರವಾಗಿಲ್ಲ. ನಾನು ಸುಮ್ಮನೆ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ನನ್ನ ಹಳೆ ವೀಡಿಯೋಸು ನೋಡಿ ನೀವು, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈ ರೀತಿ ನಾನು 3 ಹಣ್ಣು ತೊಗೊಂಡಿದ್ದೀನಿ, ಆ್ಯಪಲ್ಲು, ದ್ರಾಕ್ಷಿ ಮತ್ತು ಬಾಳೆಹಣ್ಣು. ಈ ಕಟ್ ಫ್ರೂಟ್ಸು ಹಾಕ್ತಾಯಿದ್ದೀನಿ ಮಿಲ್ಕ್ ಶೇಕ್ ಜೊತೆ. ಸೊ ಮಕ್ಕಳಿಗೆ ಇದು ಒಂದು ಆರೋಗ್ಯಕರ ಪಾನೀಯ ಅಂತಲೇ ಹೇಳ್ಬೋದು. ಸಣ್ಣದಾಗಿ ಈ ಹಣ್ಣುಗಳನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಯಾವುದೇ ಹಣ್ಣು ಬೇಕಾದರೂ ಸೇರಿಸ್ಕೊಳ್ಳಿ, ಚಿಕ್ಕು ಅಥವಾ ಕಿವಿ ಫ್ರೂಟ್ಸು ಯಾವ್ದು ಬೇಕೋ ಸೇರಿಸ್ಕೊಳ್ಳಿ. ಮಸ್ಕ್ ಮಿಲನು ಯಾವುದೇ ಹಣ್ಣು ಬೇಕೋ ಎಲ್ಲ ಯಾವುದಾದ್ರೂ ಸೇರಿಸ್ಕೊಂಡು ಮಿಲ್ಕ್ ಶೇಕ್ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸುಮ್ಮನೆ ಕಟ್ ಫ್ರೂಟ್ಸ್ ಹಾಕಬೇಕಷ್ಟೇ. ಇದನ್ನು ಲಾಸ್ಟಲ್ಲಿ ನೋಡಿ ನಾನು ಯಾವ ರೀತಿ ತೋರಿಸ್ತೀನಿ ಅಂತ. ಈ ರೀತಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಮಕ್ಕಳೆಲ್ಲ ಹಣ್ಣು ತಿನ್ನಲ್ವಲ್ಲ, ಈ ರೀತಿ ಮಾಡಿಕೊಟ್ರೆ ಅಟ್ಲೀಸ್ಟು ಅವ್ರಿಗೂ ಸೇರುತ್ತೆ. ಸ್ವಲ್ಪ ಸ್ಟ್ರಾಬೆರೀಸು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ನಿಮಗೆ, ಯಾವ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು ನೀವು. ಮಸ್ಕ್ ಮಿಲನ್ನು, ಮ್ಯಾಂಗೋ ಸೀಸನಲ್ಲಿ ಮಾವಿನ ಹಣ್ಣು ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಇದು. ರೆಸ್ಟೋರೆಂಟಲ್ಲಿ ಸಿಗೋದಕ್ಕಿಂತಲೇ ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದ್ಸರಿ ಈ ರೀತಿ ಮಾಡ್ಕೊಂಡು ನೋಡಿ. ಎಲ್ಲರೂ ಮಾಡಿರ್ತೀರ, ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲ ಒಂದು ಬೌಲ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡಿ ಹಣ್ಣುಗಳನ್ನ. ಸೊ ಇಲ್ಲಿ ಇದು ಡ್ರೈ ಫ್ರೂಟ್ಸ್ ಕೂಡ ತಗೋತಾ ಇದ್ದೀನಿ. ಇಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿನ ಈ ರೀತಿ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋಕ್ಕೋಸ್ಕರ. ಇದು ಕುವಿಂಗ್ಸ್ ಅವ್ರದ್ದು ಮಿಕ್ಸರ್ ಬ್ಲೆಂಡರ್ ಜಾರ್ ಇದು ತೊಗೊಂಡಿದ್ದೆ, ನಾನು ಯೂಸೇ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಈ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ಸ್ಟ್ರಾಬೆರೀಸ್ ಎಲ್ಲ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕಿ ಫಸ್ಟು ನಾನು ಇದನ್ನು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ. ಒಂದೇ ಸರಿ ಎಲ್ಲ ಹಾಕಿ ಓಡಿಸ್ಬೋದಾಗಿತ್ತು. ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾನು 2 ಸತಿ ಹಾಕ್ತಾಯಿದ್ದೀನಿ. ಆಗಿದೆ, ತುಂಬ ಚೆನ್ನಾಗಿ ಆಗಿತ್ತದು ನುಣ್ಣಿಗೆ. ಇದು ಅಮೆಝಾನಿಂದ ತರಿಸಿದ್ದೆ. ಸಕ್ಕರೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು 4 ಸ್ಪೂನು. ನಿಮಗೆ ರುಚಿಗೆ ತಕ್ಕಕ್ಕೆ ಹಾಕ್ಕೊಳ್ಳಿ. ಬೆಲ್ಲ ಕೂಡ ಹಾಕೋಬೋದು ನಿಮ್ಗೆ ಸಕ್ಕರೆ ಬೇಡ ಅಂದರೆ. ಐಸ್ ಕ್ರೀಮ್ ಒಂದು 2-3 ಸ್ಕೂಪ್ ಹಾಕೋತಾ ಇದ್ದೀವಿ. ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಆಗಿರೋದ್ರಿಂದ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ ನಾನು. ಮತ್ತು ಬ್ಲೆಂಡರ್ ಜಾರಲ್ಲಿ ಒಂದು 2 ಸತಿ ಓಡಿಸ್ಬಿಡ್ತಾ ಇದ್ದೀನಿ ಇದನ್ನು. ಸೊ ಎಲ್ಲ ಬ್ಲೆಂಡ್ ಆಯ್ತು, ಇದು ಮಿಕ್ಸ್ ಆಯಿತು ಚೆನ್ನಾಗಿ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ಹಾಲು ಬೇಕಾದರೆ ಹಾಕೋಬೋದು. ನೀರು ಹಾಕೋಕ್ಕೆ ಹೋಗ್ಬಾರ್ದು, ಟೇಸ್ಟು ಹೊರ್ಟೋಗ್ಬಿಡುತ್ತೆ ಅದು. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಎಷ್ಟು ಬೇಕೋ ಹಾಕ್ಕೊಳ್ಳಿ. ರೆಡಿ ಆಯಿತು ನಮ್ಮದು. ನಾನು ಯಾವ ರೀತಿ ಆಗುತ್ತೆ ಅನ್ನೋಕ್ಕೋಸ್ಕರ 2 ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕಟ್ ಮಾಡಿ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲಿ ರುಬ್ಬಿನ ಅಂತ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹಾಕೋತಾ ಇದ್ದೀನಿ, ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನನ್ನ ಚಾನಲಲ್ಲಿ ನೋಡಿ ಇನ್ನಷ್ಟು ಅಡುಗೆಗಳಿದ್ದಾವೆ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ತಿಕ್ಕಾಗಿ ತುಂಬ ಚೆನ್ನಾಗೇ ಬಂದಿತ್ತು, ಟೇಸ್ಟಿಯಾಗಿ. ಸಕ್ಕರೆ ಹಾಲು ಎಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಸೊ ಗಾರ್ನಿಷ್ ಮಾಡ್ತೀನಿ ಐಸ್ ಕ್ರೀಮು ಮತ್ತು ಡ್ರೈ ಫ್ರೂಟ್ಸಿಂದ ಮಾಡಿದ್ರೆ ನಮ್ಮ ಸ್ಟ್ರಾಬೆರಿ ಮಿಲ್ಕ್ ಶೇಕು ರೆಡಿ ಆಯಿತು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಷ್ಟು ಅಡುಗೆಗಳಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.